ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ನಾನು ಇವತ್ತು ಸೋಯಾಬೀನು ಮತ್ತು ಬಟಾಣಿ ಹಾಕಿ ಸ್ಪೆಷಲ್ ಆಗಿ ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ ಡಿನ್ನರಿಗೆ. ಬನ್ನಿ ಮಾಡೋಣ. ನಾನಿಲ್ಲಿ ಸೋಯಾಬೀನು ನನಗೆ ಎಷ್ಟು ಬೇಕೋ ಅಷ್ಟು ಬಿಸಿನೀರಲ್ಲಿ ನೆನೆಸ್ಕೊತಾ ಇದ್ದೀನಿ. ಇಲ್ಲಿ ನಾನು ತಗೊಳ್ತಾ ಇದ್ದೀನಿ ಒಂದು ಹಿಡಿಯಷ್ಟು ಸೋಯಾಬೀನು. ಈಗ ಅದನ್ನು ಬಿಸಿನೀರಲ್ಲಿ ನೆನೆಸ್ಕೊತೀನಿ. ಇಲ್ಲಿ ನಮ್ಮ ಅತ್ತೆಯವರು ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಡ್ತಿದ್ದಾರೆ ನನಗೆ. ನೋಡಿ, ಇಲ್ಲಿ ನಮ್ಮ ಲಕ್ಕಿ ಅವರ ಅಣ್ಣನ ವಿಡಿಯೋನ ನೋಡ್ತಾ ಇದ್ದಾನೆ. ಯೂಟ್ಯೂಬಲ್ಲಿ ಅವ್ರ ಅಣ್ಣನ ವಿಡಿಯೋ ಬರ್ತಿದೆ, ಅದನ್ನು ನೋಡ್ತಿದ್ದಾನೆ. ಲಕ್ಕಿ ಲಕ್ಕಿ ಅಣ್ಣ ಈ ಕಡೆ, ಅಣ್ಣ ಇಲ್ಲಿ ನೋಡಿ. ಅವ್ರ ಅಣ್ಣನ ವಾಯ್ಸ್ ಅದರಲ್ಲಿ ಕೇಳಿಸ್ತಾ ಇರೋದ್ರಿಂದ ಅವನು ಆ ಮೊಬೈಲ್ ಹತ್ರನೇ ಕುತ್ಕೊಂಡಿದ್ದಾನೆ. ನಾನು ಸ್ವಲ್ಪ ಬಟಾಣಿನ ತೊಳೆದು ಇಟ್ಕೊಂಡಿದ್ದೀನಿ. ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿಯಾಗಿದೆ. ನಾನು ಈರುಳ್ಳಿನ ಯಾವಾಗಲೂ ಈ ಥರ ಉದ್ದುದ್ದಕ್ಕೆ ಸಣ್ಣಗೆ ಹಚ್ಕೊತೀನಿ. ಯಾವಾಗಲೂ ಸಣ್ಣದಾಗಿ ಕಟ್ ಮಾಡೇ ಮಾಡ್ತೀನಿ. ನೋಡಿ, ಈರುಳ್ಳಿ ಥರನೇ ಈ ಟೊಮೆಟೊನೂ ನಾನು ಉದ್ದಕ್ಕೆ ಕಟ್ ಮಾಡ್ಕೊತೀನಿ. ದಪ್ಪ ಕಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಸಣ್ಣ ಇರಲಿ, ಆವಾಗ ನೀಟಾಗಿ ಫ್ರೈ ಆಗುತ್ತೆ. ನೋಡಿ, ಸಣ್ಣದಾಗಿ ಟೊಮೆಟೊ ಈರುಳ್ಳಿ ಹಚ್ಕೊಂಡಿದ್ದೀನಿ. ನೀರಲ್ಲಿ ಬೇಯಿಸಾದ್ಮೇಲೆ ದಪ್ಪಕ್ಕಾಗುತ್ತೆ. ಅದಕ್ಕೆ ಇದನ್ನು ನಾನು ಎರಡೆರಡು ಭಾಗ ಮಾಡ್ಕೊಂಡಿದ್ದೀನಿ. ಟೇಸ್ಟಿಗೋಸ್ಕರ ಎರಡು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಬನ್ನಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಇವಾಗ ನಾನು ಟೊಮೆಟೊ ಬಾತ್ಗೆ ಏನು ಮಸಾಲ ಐಟಮ್ಸ್ ಬೇಕೋ ಎಲ್ಲ ಎರಡು ತಗೊಂಡು ಇದನ್ನು ಫ್ರೈ ಮಾಡ್ಕೊತಿದ್ದೀನಿ ಹಾಕ್ಕೊಂಡು. ಇಲ್ಲಿ ನೋಡಿ, ನಾನು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊತಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಫ್ರೈ ಆಗಿದೆ. ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು ಏನು ಕುಯ್ಕೊಂಡು ಇಟ್ಕೊಂಡಿದ್ದೀನೋ ಆ ಟೊಮೆಟೊನ ಹಾಕ್ಕೊತಿದ್ದೀನಿ. ಇದ್ರ ಜೊತೆಗೇ ಬಟಾಣಿ ಮತ್ತು ಸೋಯಾಬೀನು ಇಷ್ಟು ಹಾಕ್ಕೊತಿದ್ದೀನಿ. ಇದನ್ನೆಲ್ಲ ಸೇರಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಗೇ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ. ನೋಡಿ, ಇಲ್ಲಿ ಖಾರದ ಪುಡಿ, ಧನಿಯಾ ಪೌಡರು ಮತ್ತು ಗರಂ ಮಸಾಲ, ಅರಿಶಿನ ಪುಡಿ ಇಷ್ಟನ್ನು ಇದರಲ್ಲಿ ಹಾಕ್ಕೊತಿದ್ದೀನಿ. ಖಾರ ಅವ್ರವ್ರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕು. ಒಬ್ರೊಬ್ರು ಖಾರ ಜಾಸ್ತಿ ತಿಂತಾರೆ, ಒಬ್ರೊಬ್ರು ಖಾರ ಕಮ್ಮಿ ತಿಂತಾರೆ. ಬಟ್ ನಾನು ಇಲ್ಲಿ ಮೀಡಿಯಮ್ ಆಗಿ ಮಾಡ್ತಿದ್ದೀನಿ. ಇದ್ರ ಜೊತೆಗೆ ನಾನು ಪುದೀನ ಹಾಕ್ಕೊತಿದ್ದೀನಿ. ಇವಾಗ ಇದನ್ನೆಲ್ಲ ಸ್ವಲ್ಪ ಹೊತ್ತು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ನೀಟಾಗಿ ಫ್ರೈ ಆಗಿದೆ. ಇವಾಗ ನಾನು ಅಕ್ಕಿನ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ. ಇದನ್ನು ಇದಕ್ಕೆ ಹಾಕ್ಕೊತಿದ್ದೀನಿ. ಇಲ್ಲಿ ನಾನು ರೈಸ್ ಬಾತು, ಪಲಾವು, ಬಿರಿಯಾನಿ, ಟೊಮೆಟೊ ಬಾತು ಯಾವುದೇ ಐಟಮ್ಸ್ ಮಾಡಿದ್ರೂ ನಾನು ಕಮ್ಮಿ ಎಣ್ಣೆ ಯೂಸ್ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಸಣ್ಣೂರಲ್ಲಿ ಫ್ರೈ ಮಾಡ್ಕೊಳೋದು. ನೋಡಿ, ಇಲ್ಲಿ ನಾನು 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕ್ಕೊತಿದ್ದೀನಿ. ಯಾವತ್ತೂ ನಾನು ತಣ್ಣೀರು ಹಾಕ್ಕೊಳಲ್ಲ, ಯಾಕಂದರೆ ತಣ್ಣೀರು ಹಾಕ್ಕೊಂಡ್ರೆ ಟೇಸ್ಟ್ ಹೋಗಿಬಿಡುತ್ತೆ. ಆದಷ್ಟು ಸ್ವಲ್ಪ ಕಾಯಿಸಿರೋ ನೀರನ್ನ ಹಾಕೋದಕ್ಕೆ ಟ್ರೈ ಮಾಡಿ.
ಎಣ್ಣೆನ ಕಮ್ಮಿ ಪ್ರಮಾಣದಲ್ಲಿ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಅದಕ್ಕೆ ಬದಲು ತುಪ್ಪ ಯೂಸ್ ಮಾಡ್ತೀನಿ ಸ್ವಲ್ಪ. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಿದ್ದೀನಿ. ಇದನ್ನೆಲ್ಲ ನೀಟಾಗಿ ಕಲಿಸ್ಕೊಂಡು ಇವಾಗ ವಿಷಲ್ಗೆ ಇಟ್ಕೊಳ್ಳೋಣ. ಏನು ಪ್ರಾಕ್ಟೀಸ್ ಮಾಡಿದೆ? ಬ್ಯಾಟಿಂಗ್ ಆ್ಯಂಡ್ ಬಾಲಿಂಗ್. ಸೀನಿಯರ್ಸ್ಗೆ ಬಾಲಿಂಗ್ ಮಾಡಿದೆ. ಹೌದಾ, ಆಯಿತು. ನಾಳೆ ಬೆಳಗ್ಗೆ ಮ್ಯಾಚ್ ಇದೆ, ಮೆಸೇಜ್ ಬಂತು. ನನಗೆ ಫೋನ್ ಬೇಕೀಗ. ಐ ಮೀನ್ ನಿಮ್ಮ ಫೋನ್ ಬೇಕು. ಆಯಿತು, ಒಂದು ನಿಮಿಷ. ಅವ್ರ ಪಪ್ಪ ಬಂದುಬಿಟ್ರು ಅಂತ ಅವ್ರ ಪಪ್ಪಗೋಸ್ಕರ ಕಾಯ್ಕೊಂಡು ಕುತ್ಕೊಂಡಿದ್ದಾನೆ. ಡಾಗೇಶ್ ಬಾಯ್ ನೋಡಿ, ಅವ್ರ ಕೈ ಕಾಲು ಇವಾಗ ತೊಳ್ಕೊಂಡು ಬರ್ತಿದ್ದಾರೆ. ಹೋಮ್ವರ್ಕ್ ಎಲ್ಲ ಆಯ್ತಾ? ಫುಲ್ ರೆಡಿ ಮಾಡಿದ್ದಾರೆ. ಫುಲ್ ರೆಡಿ ಮಾಡಿದ್ದಾರಾ? ಕ್ಯಾಮ್ರಾ, ಹಿಂದೆ ಗ್ಲಾಸ್ ನೋಡಿ, ಸಿಟ್ಟು ಬಂದುಬಿಟ್ಟು ಈ ಫೋನ್ನ ನಾನು ಒಡೆದಾಕ್ಬಿಟ್ಟಿದ್ದೆ. ಅದಕ್ಕೆ ಇವಾಗ ನಾನೇ ರಿಪೇರಿ ಮಾಡ್ಸೋಕ್ಕೆ ಕೊಟ್ಟಿದ್ದೀನಿ. ರಿಪೇರಿ ಆಗಿದೆ ನೋಡಿ, ಸ್ಕ್ರೀನೆಲ್ಲ ಹೋಗಿಬಿಟ್ಟಿತ್ತು. ಇವಾಗ ಹೊಸ್ದಾಗಿ ಹಾಕಿಸಿ ಏನೋ ಗಮ್ ಹಾಕಿ ಕೊಟ್ಟಿದ್ದಾರೆ. ಅದನ್ನ 10 o'clock ಓಪನ್ ಮಾಡ್ಬೇಕಂತ ಸ್ಟಿಕರ್ಸ್. 10 o'clock ಬೇಡ, 11 o'clockಗೆ ಓಪನ್ ಮಾಡು. ಎತ್ಕೋ. ಸಪ್ಪಗಿದ್ದಾನೆ, ಸರಿಯಾಗಿ ಊಟನೂ ಮಾಡಿಲ್ಲ. ಅವನಿಗೇನಾದರೂ ಬೇರೆ ಟೇಸ್ಟ್ ಕೇಳ್ತಿದ್ದೀಯಾ ಏನು ಒಂದು ಗೊತ್ತಿಲ್ಲ. 9 o'clock ಅಂಗಡಿ ಕ್ಲೋಸ್ ಮಾಡಿಬಿಡುತ್ತೆ. 9:30. ಫೈನಲಿ ಟೊಮೆಟೊ ಬಾತ್ ಆಗಿದೆ. ಇಲ್ಲಿ ಸ್ವಲ್ಪ ನಾನು ಮೊಸರು ಬಜ್ಜಿನೂ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು 2 ಸ್ಪೂನಷ್ಟು ತುಪ್ಪ ಹಾಕ್ಕೊತಿದ್ದೀನಿ. ಬಿಸಿ ಬೇಳೆ ಬಾತ್ ಅಲ್ಲ, ಟೊಮೆಟೊ ಬಾತ್ ತಿಂತೀನಿ ಇವತ್ತು. ಕಮಾನ್, ಬಿಸಿ ಟೊಮೆಟೊ ಬಾತ್ ರಪ್ಪ ಅಂತ ತಿನ್ನೋಣ. ಬನ್ನಿ ಗೈಸ್.